ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪ್ರಾಪರ್ಟಿ ಸರ್ಕಲ್. ಬಿಗರ್ ಸೈಟ್ ಡೈಮೆನ್ಷನ್ ಅಲ್ಲಿ ಬಜೆಟ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಜೊತೆಗೆ ಲಿಫ್ಟ್ ಇರತಕ್ಕಂಥ ಬಿಲ್ಡಿಂಗ್ ಅನ್ನು ಖರೀದಿಸಲು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಕಡಿಮೆ ಬೆಲೆಗೆ ಅರ್ಜೆಂಟ್ಗೆ ಸೇಲ್ಗೆ ಇರತಕ್ಕಂಥ ಬಿಲ್ಡಿಂಗ್ ಆಗಿರುತ್ತೆ ಇದು. ಈ ಒನ್ ಟೈಮ್ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೋಬೇಡಿ. 30x30 ಡೈಮೆನ್ಷನ್ ಇರತಕ್ಕಂಥ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಆಗಿರುತ್ತೆ. ಲಿಫ್ಟ್ ಇದೆ. G+3 ಫ್ಲೋರ್ಗಳನ್ನು ಈ ಬಿಲ್ಡಿಂಗ್ ಒಳಗೊಂಡಿದೆ. 30 ಫೀಟ್ ರೋಡ್ ಇದೆ. 3500 ಸ್ಕ್ವೇರ್ ಫೀಟ್ ಬಿಲ್ಟ್ ಇರುವ ಈ ಬಿಲ್ಡಿಂಗ್ ಪಂಚಾಯತ್ ಖಾತಾ ಜೊತೆಗೆ ಈ ಖಾತಾ ಕೂಡ ಇರತಕ್ಕಂಥದ್ದು. ಸೈಟ್ ಅನ್ನ 2025ರಲ್ಲಿ ಖರೀದಿ ಮಾಡಲಾಗಿದೆ. ಹೊಸದಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಆಗಿರುತ್ತೆ. ಬಿಲ್ಡಿಂಗ್ ಮೇಲೆ ಯಾವುದೇ ಬ್ಯಾಂಕ್ ಲೋನ್ ಕೂಡ ಇರೋದಿಲ್ಲ. ಗ್ರೌಂಡ್ ಫ್ಲೋರ್ನಲ್ಲಿ ವಿಶಾಲವಾಗಿರತಕ್ಕಂಥ ಪಾರ್ಕಿಂಗ್ ಇದೆ. ಇನ್ನು 15 ದಿನಗಳ ಒಳಗೆ ಎಲ್ಲ ವರ್ಕ್ಗಳು ಕೂಡ ಕಂಪ್ಲೀಟ್ ಆಗುತ್ತದೆ. ಲಿಫ್ಟ್ ಇದೆ ಮತ್ತು ಒಂದು 1 BHK ಮನೆಯನ್ನ ಕಟ್ಟಲಾಗಿದೆ. ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಇಂದ 3rd ಫ್ಲೋರ್ ವರೆಗೂ ಕೂಡ ಪ್ರತಿ ಫ್ಲೋರ್ನಲ್ಲೂ 1 BHK ಇರತಕ್ಕಂಥ 2 ಮನೆಗಳನ್ನು ಕಟ್ಟಲಾಗಿದೆ. ಇದು ಮೊದಲನೇ 1 BHK ಮನೆ ಆಗಿರುತ್ತೆ. ಲಿವಿಂಗ್ ರೂಮ್, ಕಿಚನ್, ಕಾಮನ್ ಬಾತ್ರೂಮ್, ಬೆಡ್ರೂಮ್, ಇದು ಇನ್ನೊಂದು 1 BHK ಮನೆ ಆಗಿರುತ್ತೆ. ಲಿವಿಂಗ್ ರೂಮ್, ಕಾಮನ್ ಬಾತ್ರೂಮ್, ಬೆಡ್ರೂಮ್, ಕಿಚನ್. 16,000 ಲೀಟರ್ ಕೆಪಾಸಿಟಿ ಇರೋ ಸಮ್ ಟ್ಯಾಂಕ್ ಅನ್ನು ಕೊಡಲಾಗಿದೆ. 2,000 ಲೀಟರ್ ಕೆಪಾಸಿಟಿ ಇರೋ ಓವರ್ ಹೆಡ್ ವಾಟರ್ ಟ್ಯಾಂಕ್ ಅನ್ನು ಕೂಡ ಕೊಡಲಾಗಿದೆ. ಬೋರ್ವೆಲ್ ಕೂಡ ಈ ಬಿಲ್ಡಿಂಗ್ಗೆ ಇದೆ. ಫ್ಲೋರಿಂಗ್ಗೆ ವೆಟಿಫೈ ಟೈಲ್ಸ್ ಅನ್ನು ಬಳಸಲಾಗಿದೆ. UPVC ವಿಂಡೋಸ್ ಇದೆ. ಸ್ಟೇರ್ಕೇಸ್ ಮತ್ತು ಕಾಮನ್ ಏರಿಯಾಗೆ ಗ್ರಾನೈಟ್ ಅನ್ನ ಬಳಸಲಾಗಿದೆ. ಟೋಟಲ್ ಆಗಿ ಬಿಲ್ಡಿಂಗ್ ನಲ್ಲಿ 7 1 BHK ಮನೆ ಇದೆ. ಈ ಲೊಕೇಶನ್ ಅಲ್ಲಿ 1 BHK ಮನೆಯಿಂದ 15,000 ರೂಪಾಯಿಗಳು ರೆಂಟ್ ಸಿಗ್ತಾ ಇದೆ. ಆದ್ದರಿಂದ ಈ ಬಿಲ್ಡಿಂಗ್ ಅನ್ನ ಕಂಪ್ಲೀಟ್ ಆಗಿ ರೆಂಟ್ಗೆ ಕೊಡೋದ್ರಿಂದ ತಿಂಗಳಿಗೆ 1 ಲಕ್ಷ ರೂಪಾಯಿಗಳು ರೆಂಟ್ ಸಿಗುತ್ತದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ನಲ್ಲಿ ಈ ಬಿಲ್ಡಿಂಗ್ ಇರತಕ್ಕಂಥದ್ದು. ಈ ಬಿಲ್ಡಿಂಗ್ಗೆ 2 ಕೋಟಿ ರೂಪಾಯಿಗಳು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ನಲ್ಲಿ ಈ ಬಿಲ್ಡಿಂಗ್ ಇರತಕ್ಕಂಥದ್ದು. ಹೊಸೂರು ಮೇನ್ ರೋಡ್ ಇಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಈ ಬಿಲ್ಡಿಂಗ್ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಇಂದ ಕೂಡ 2 ಕಿಲೋಮೀಟರ್ ದೂರದಲ್ಲಿ ಈ ಬಿಲ್ಡಿಂಗ್ ಇದೆ. ಈ ಪ್ರಾಪರ್ಟಿ ನೇಮ್ PC244 ಆಗಿರುತ್ತೆ.
ಬೆಂಗಳೂರಿನ ಸುತ್ತಮುತ್ತ ಮನೆ ಸೈಟ್ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಬೈ ಅಥವಾ ಸೆಲ್ ಅನ್ನ ಮಾಡ್ಬೇಕನ್ಸಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಧನ್ಯವಾದಗಳು.